ಸ್ಟೇಡಿಯಂನಲ್ಲಿ 11 ಜನ ಸಾವು ಪ್ರಕರಣ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮುಕ್ತಾಯ. 4 ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಮುಕ್ತಾಯ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್, ಡಿಎನ್ಎ ಸಿಬ್ಬಂದಿ ಕಿರಣ್, ಸುಮಂತ್, ಡಿಎನ್ಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂಗೆ ಟೆಸ್ಟ್. ವಾಪಸ್ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಕರೆ ತಂದಿದ್ದಾರೆ ಪೊಲೀಸರು. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಖಾಕಿ. ಈಗ ಮೆಡಿಕಲ್ ಟೆಸ್ಟ್ಗೆ ಅಂತ ಕರೆದುಕೊಂಡು ಹೋಗಿದ್ರು. ಮೆಡಿಕಲ್ ಟೆಸ್ಟ್ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್, ಡಿಎನ್ಎ ಸಿಬ್ಬಂದಿ ಕಿರಣ್, ಹಾಗೇನೆ ಸುಮಂತ್, ಡಿಎನ್ಎ ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂಗೆ ಟೆಸ್ಟ್ ಅನ್ನ ಮಾಡಿಸಲಾಗಿತ್ತು. ಇದೀಗ ವಾಪಸ್ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಪೊಲೀಸರು ಅವರುಗಳನ್ನ ಕರ್ಕೊಂಡು ಬಂದಿದ್ದಾರೆ. ಇದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ನೋಡಿ, ಈ ಪ್ರಕರಣದಲ್ಲಿ 11 ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿತ್ತು. ಕೋರ್ಟ್ನಿಂದ ಛೀಮಾರಿಯನ್ನು ಕೂಡ ಸರ್ಕಾರವೂ ಹಾಕಿಸಿಕೊಂಡಿದೆ. ಇದೆಲ್ಲದರ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳಾಯಿತು. ಇನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ ಸೇರಿದಂತೆಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವವರು, ಯಾಕಂದರೆ ಅಲ್ಲಿ ಎಲ್ಲಿ ಟಿಕೆಟ್ ಸಿಗುತ್ತೆ, ಟಿಕೆಟ್ ಸಿಗಲ್ಲ, ಪಾಸ್ ಸಿಗುತ್ತಾ ಸಿಗಲ್ವಾ, ಫ್ರೀನಾ, ಇದೆಲ್ಲದ್ರ ಬಗ್ಗೆ ಒಂದಷ್ಟು ಗೊಂದಲಗಳಾಯಿತು. ಮತ್ತು ಎಲ್ರಿಗೂ ಕರೆ ಕೊಟ್ಟರು, ಬನ್ನಿ ಬನ್ನಿ ಬನ್ನಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಅಲ್ಲಿ ಬರ್ತೀವಿ, ಇಲ್ಲಿ ಬರ್ತೀವಿ ಅನ್ನೋದ್ರ ಬಗ್ಗೆ. ಇದೆಲ್ಲದರಿಂದ ಸಾಕಷ್ಟು ಗೊಂದಲ ಆಯಿತು. ಈ ಗೊಂದಲಗಳಾಗಿದ್ದೇ ಈ ಸಾವಿಗೆ ಕಾರಣ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಇದೀಗ ಅರೆಸ್ಟ್ ಮಾಡಲಾಗಿದೆ. ಇವರನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಸೊ ಕೋರ್ಟ್ನಲ್ಲಿ ಬೆಳವಣಿಗೆಯನ್ನು ನೋಡಬೇಕಾಗತ್ತೆ ಒಂದು. ಇನ್ನೊಂದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವರುಗಳಿಗೆ ನೋಟಿಸ್ ಕೊಡಬಹುದಾದ ಸಾಧ್ಯತೆಗಳು ಇದೆ. ಅಂದರೆ ಅದು IPL ಟೀಮ್ ಆಗಿರ್ಬೋದು, BCCI ಆಗಿರ್ಬೋದು, ಇದಕ್ಕೂ ಕೂಡ ನೋಟಿಸ್ ಕೊಡಬಹುದಾದ ಸಾಧ್ಯತೆಗಳಿದೆ. ಅಂದರೆ ಇವ್ರುಗಳಿಗೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೆಂಗೆ ಕೆಲಸ ಮಾಡ್ತಾಯಿದ್ರು ಅವತ್ತು ಏನೇನು ಆಯಿತು, ಈ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದು ಯಾರು, ಅದಾದಮೇಲೆ ಯಾರಿಗೆ ಮಾಹಿತಿ ಕೊಟ್ಟರು, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಮುಂಚಿತವಾಗಿ, ಭದ್ರತೆ ಅನ್ನೋದು ಹೇಗಿತ್ತು, ಭದ್ರತೆ ಇಲ್ಲದೇ ಯಾಕೆ ಪ್ಲ್ಯಾನ್ ಮಾಡ್ಕೊಂಡ್ರು, ಕ್ರಿಕೆಟರ್ಸನ್ನು ಹೇಗೆ ಕರೆಸಿದ್ರು, ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ತನಿಖೆಯ ಮೇಲೆ ಸಹಜವಾಗಿ ಇದೀಗ ಎಲ್ಲರ ಕುತೂಹಲ ಅಂತೂ ಇದ್ದೇ ಇದೆ. ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟನ್ನು ಮುಕ್ತಾಯ ಮಾಡಿಸಿದ್ದಾರೆ. ನಾರ್ಮಲ್ ಆಗಿ ಅದು ಕೋರ್ಟ್ಗೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ಇವ್ರುಗಳನ್ನು ಈ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಬೇಕು. ಅಂದರೆ ಅವರ BP ಇದೆಲ್ಲ ನಾರ್ಮಲ್ ಆಗಿದೆಯಾ, ಎದೆ ನೋವು ಕಾಣಿಸ್ಕೊಳ್ಳೋದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದೆಲ್ಲ ನಾರ್ಮಲ್ ಆಗಿದೆಯಾ, ಏನು ಎತ್ತ ಅಂತೆಲ್ಲ ಚೆಕ್ ಮಾಡಿಸಿದ್ದಾರೆ. ಇದೀಗ ಅವರನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಇದಾದ ನಂತರ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಈ 4 ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ, ಮತ್ತಿಬ್ಬರು KSCಗೆ 2 ಸಿಬ್ಬಂದಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸ್ಟೇಡಿಯಂ ಕ್ರಿಕೆಟ್ ಕೌಂಟರ್ ಸಿಬ್ಬಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ಇಬ್ಬರನ್ನ ವಿಚಾರಣೆ ನಡೆಸಲಿದ್ದಾರೆ ಪೊಲೀಸರು. ಇನ್ನು ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇವ್ರ ಪಾತ್ರಗಳಿಗೇನು ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಗಬೇಕಾಗತ್ತೆ. ಈಗಾಗಲೇ 4 ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಕೆಲವರು ಇದರಲ್ಲಿ ಎಸ್ಕೇಪು ಆಗಿದ್ದಾರೆ. ಈಗ ಇಬ್ಬರನ್ನ ಮತ್ತೆ ವಿಚಾರಣೆ ವಶಪಡಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವತ್ತು ಟಿಕೆಟು ಮತ್ತು ಪಾಸು ಇದೆಲ್ಲವೂ ಗೊಂದಲದ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂಥ ಪೋಸ್ಟರ್ಸ್ಗಳನ್ನು ನೋಡಿಕೊಂಡು ಅನೇಕರು ಮುಗಿಬಿದ್ದು ಬಂದುಬಿಟ್ರು. ಒಮ್ಮೆಲೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿದ್ದರಿಂದ ಸಮಸ್ಯೆ ಆಯಿತು ಅನ್ನೋದನ್ನು ಸರ್ಕಾರ ಹೇಳ್ತಾ ಇದೆ. ಈಗ ಯಾರಾದರೂ ಒಬ್ಬರು ತಲೆ ಕೊಡಲೇಬೇಕಲ್ಲ, ಅಂದರೆ ಜವಾಬ್ದಾರಿ ಹೊತ್ಕೊಳ್ಲೇಬೇಕಲ್ಲ. ಈ ಸಾವಿಗೆ ಇವರೇ ಕಾರಣ, ಇವರೇ ಜವಾಬ್ದಾರಿ, ಇದೆಲ್ಲವೂ ಕೂಡ. ಸೊ ಆ ಬೆನ್ನಲ್ಲೇ ಇದೀಗ ಕೆಲವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ರೆ, ಇದೀಗ ಕೆಲವರನ್ನು ಈಗ ತಾನೇ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಟೋಟಲ್ ಆಗಿ ಈ ಪ್ರಕರಣದಲ್ಲಿ ಏನೇನಾಯಿತು, ಯಾರ್ಯಾರ ಪಾತ್ರ ಏನು, ಈ ಸಾವಿಗೆ ಕಾರಣ ಏನು, ಯಾರ ಹೊಣೆ, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಸೈಡ್
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಈಗಾಗಲೇ ಕೆಲವರನ್ನು ವಶಕ್ಕೆ ಪಡೆದುಕೊಂಡು ಮೆಡಿಕಲ್ ಟೆಸ್ಟ್ ಎಲ್ಲ ಆಯಿತು, ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ಇದೀಗ ಈ ಪ್ರಕರಣದಲ್ಲಿ ಇನ್ನೂ ಇಬ್ಬರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಅವ್ರಿಗೇನು, ಅವ್ರ ಪಾತ್ರ ಇದ್ರಲ್ಲಿ ಏನು ಅಂತ? ಖಂಡಿತವಾಗಲೂ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಅಂದರೆ ಇದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೆಲಸ ಮಾಡ್ತಂತ ಅಂದರೆ ಟಿಕೆಟ್ ಕೌಂಟರ್ನಲ್ಲಿ ಕೆಲಸ ಮಾಡ್ತಂಥ ಇಬ್ಬರು ಸಿಬ್ಬಂದಿಗಳನ್ನು ಈಗ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಈಗಾಗಲೇ 4 ಮಂದಿ ಮೊದಲೇ ವಶಕ್ಕೆ ಪಡಿಸ್ಕೊಂಡು ಅವ್ರು ವಿಚಾರಣೆಯನ್ನು ಒಳಪಡಿಸಿ ಅವರಿಂದ ಸ್ಟೇಟ್ಮೆಂಟ್ಗಳನ್ನು ಕೂಡ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈಗ ಆ ಒಂದು 4 ಆರೋಪಿತರನ್ನು ಮುಖ್ಯವಾಗಿ ನಾವು ನೋಡ್ಬೋದು ದೃಶ್ಯಾವಳಿಯಲ್ಲಿ. 4 ಆರೋಪಿತರನ್ನ ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿತ್ತು. ಆದರೆ ಮತ್ತೆ ಈಗ ವಾಪಸ್ ಇಲ್ಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರಲಾಗಿದೆ. ಹೆಚ್ಚುವರಿ ವಿಚಾರಣೆಗಾಗಿ ಈಗಾಗಲೇ ಟಿಕೆಟ್ ಸಿಬ್ಬಂದಿಗಳು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆ ದಿನ ನಡೆದಂತಹ ಗೇಟ್ ನಂಬರ್ 9, 10 ಹಾಗೇನೆ 17, 18, 20, 21 ಹಾಗೇನೆ 6, 7 ಮತ್ತು 2 ಮತ್ತು 2A ಗೇಟ್ಗಳಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಕೆಲಸ ಮಾಡಿದಂಥ ಕೆಲವು ಏನು ಸಿಬ್ಬಂದಿಗಳಿರ್ತಾರೆ ಅದರಲ್ಲಿ ಇಬ್ಬರು ಸಿಬ್ಬಂದಿಗಳನ್ನು KCA ಇಬ್ಬರು ಟಿಕೆಟ್ ನೀಡ್ತಾ ಇದ್ದಂಥ ಸಿಬ್ಬಂದಿಗಳನ್ನು ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಈಗ ವಿಚಾರಣೆ ಒಂದು ರೀತಿಯಲ್ಲಿ ತೀವ್ರಗತಿಯಲ್ಲಿ ಆಗ್ತಾಯಿದೆ. ಈಗಾಗಲೇ ಪ್ರಕರಣವನ್ನು CIDಗೆ ವಹಿಸಿರುವ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಕೇಸ್ ಫೈಲನ್ನು CIDಗೆ ವರ್ಗಾವಣೆ ಆಗುತ್ತೆ. ಅದಾದ ಬಳಿಕ ಆರೋಪಿತರು ಎಲ್ಲರ ಸ್ಟೇಟ್ಮೆಂಟ್ಗಳನ್ನು ಕೂಡ ಎಲ್ಲವೂ ಕೂಡ CID ಅಧಿಕಾರಿಗಳಿಗೆ ವರ್ಗಾವಣೆ ಆಗುತ್ತೆ. ಹಾಗಾಗಿ ಈಗ ಬಂಧಿತ ಆರೋಪಿಗಳಲ್ಲಿ ಮುಖ್ಯವಾಗಿ RCBಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಹಾಗೇನೆ ಸುಮಂತ್ ಅನ್ನುವಂಥವ್ರು ಹಾಗೇನೆ ಏನು DNA ಅಂದರೆ ಆ ದಿನ ಸೆಲೆಬ್ರೇಷನ್ ದಿನದ DNA ಏನು ಇವೆಂಟನ್ನು ವಹಿಸ್ಕೊಂಡಿತ್ತು ಅಥವಾ ಇವೆಂಟಿನ ಸಂಪೂರ್ಣ ಜವಾಬ್ದಾರಿಯನ್ನು ಆ ದಿನದ ಸಂಪೂರ್ಣ ಜವಾಬ್ದಾರಿಯನ್ನು ಏನು DNA ಅನ್ನೋ ಕಂಪನಿ ವಹಿಸ್ಕೊಂಡಿತ್ತು. ಹಾಗಾಗಿ ಅದರ ಒಂದು ಇಬ್ಬರು ಸಿಬ್ಬಂದಿಗಳನ್ನು ಈಗಾಗಲೇ ಡೈರೆಕ್ಟರ್ ಸುನಿಲ್ ಮ್ಯಾಥ್ಯೂ ಹಾಗೇನೆ ಕಿರಣ್ ಕುಮಾರ್ ಅನ್ನೋರನ್ನು ಕೂಡ ಈಗ ಪೊಲೀಸರು ನಿನ್ನೆ ರಾತ್ರಿನೇ ಒಳಪಡಿಸಿರುವಂಥದ್ದು. ಅವರಿಂದಲೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಳ್ಳಲಾಗಿದೆ. ಅವರಿಂದಲೂ ಕೂಡ ತೀವ್ರ ವಿಚಾರಣೆ ಒಳಪಡಿಸಲಾಗಿದೆ. ಯಾವ ಕಾರಣಕ್ಕೆ ಆಯಿತು, ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರಿಂದಲೂ ಪಡ್ಕೊಳ್ಳಲಾಗುತ್ತೆ. ಮುಖ್ಯವಾಗಿ ಇಲ್ಲಿ ನಿಖಿಲ್ ಸೋಸಲ್ ಅಂದರೆ RCBಯ ಮ್ಯಾನೇಜ್ಮೆಂಟಿನ ನಿಖಿಲ್ ಸೋಸಲ್ ಪ್ರಮುಖ ಆರೋಪಿ ಆಗ್ತಾರೆ. ಕಾರಣ ಎಷ್ಟೇ ಅವರು ಆ ದಿನ ಅಂತಂದರೆ ಸೆಲೆಬ್ರೇಷನ್ ದಿನ ಪೋಸ್ಟ್ ಮಾಡ್ತಾರೆ, ಯಾವುದೇ ರೀತಿಯ ಪೊಲೀಸರಿಂದ ಅನುಮತಿಯನ್ನು ಪಡೆಯದೇ ನಾವು ಸೆಲೆಬ್ರೇಷನ್ ಪರೇಡ್ ಇರುತ್ತೆ, ಹಾಗೆಯೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ವಿಧಾನಸೌಧದಿಂದ ರ್ಯಾಲಿ ಇರುತ್ತೆ. ಹಾಗಾಗಿ ಅದ್ರ ಜೊತೆಗೆ ನಾವು ಪ್ರೀ ಟಿಕೆಟನ್ನು ನೀಡ್ತಾ ಇದ್ದೀವಿ. KCA ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಏನು ಬರುವಂತಹ ಅಭಿಮಾನಿಗಳಿಗೆ ಫ್ರೀ ಆಗಿರುತ್ತೆ, ಉಚಿತ ಪ್ರವೇಶ ಇರುತ್ತೆ. ಗೇಟ್ ನಂಬರ್ 9, 11 ಹಾಗೆಯೇ 17ರಲ್ಲಿ ಏನು ಪ್ರವೇಶಾತಿ ಅವಕಾಶ ಇರುತ್ತೆ ಅನ್ನುವಂತಹ ಹಲವು ಸರಣಿ ಟ್ವೀಟ್ಗಳನ್ನು ನಿಖಿಲ್ ಸೋಸಲೆ ಮಾಡ್ತಾರೆ. ಹಾಗಾಗಿ ಆ ಒಂದು ಟ್ವೀಟ್ಗಳ ಆಧಾರದ ಮೇಲೆ ಅಥವಾ ಆ ಪೋಸ್ಟ್ ಆಧಾರದ ಮೇಲೆ ಅಭಿಮಾನಿಗಳು ಲಕ್ಷಾಂತರ ಜನರು ಸ್ಟೇಡಿಯಂನತ್ತ ವಿಧಾನಸೌಧ ಬರ್ತಾರೆ. ಹಾಗಾಗಿ ಪ್ರಮುಖವಾಗಿ ಅವರನ್ನು ಏನು ಆರೋಪಿಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಈಗಾಗಲೇ ಸುನಿಲ್ ಮ್ಯಾಥ್ಯೂ ಹಾಗೇನೆ ಕಿರಣ್ ಕುಮಾರ್, ಸಂಪತ್ ಅನ್ನುವಂತಹ ವ್ಯಕ್ತಿಗಳು ಕೂಡ ಇದರಲ್ಲಿ ಪ್ರಮುಖ ಆರೋಪಿತರಾಗಿರುವಂಥದ್ದು. ಇನ್ನು ಇಬ್ಬರು ಹೆಚ್ಚುವರಿಯಾಗಿ ಅಂತಂದರೆ ಈಗ ಟಿಕೆಟ್ ನೀಡುವಂಥ ಸಂದರ್ಭದಲ್ಲಿ ಆದಂತಹ ಅವಘಡಗಳೇನಿದೆ, ಗೇಟ್ನಲ್ಲಿ ಆದಂತಹ ನುಗ್ಗಲು ಅಥವಾ ತಳ್ಳಾಟ ಅಥವಾ ಕಾಲ್ತುಳಿತ ಏನಿದೆ ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಅದರಲ್ಲಿ ಪ್ರತ್ಯಕ್ಷದರ್ಶಿ ಆದಂಥ ಅಥವಾ ಅಲ್ಲಿ ಕೆಲವೊಂದು ಸಿಬ್ಬಂದಿಗಳ ಅಚಾತುರ್ಯ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ, ಲಾಠಿ ಚಾರ್ಜ್ ಆಗಿರುವಂಥ ಹಿನ್ನೆಲೆಯಲ್ಲಿ ಟಿಕೆಟ್ ನೀಡ್ತಾ ಇದ್ದಂತಹ ಅವನು KCA ಚಿನ್ನಸ್ವಾಮಿ ಸ್ಟೇಡಿಯಂನ ಇಂಥ ಒಂದು ಕೌಂಟರ್ಗಳಲ್ಲಿ ಟಿಕೆಟ್ ನೀಡ್ತಾ ಇದ್ದಂತಹ ಇಬ್ಬರು ಸಿಬ್ಬಂದಿಗಳನ್ನು ಕೂಡ ಈಗ ಕಬ್ಬನ್ ಪಾರ್ಕ್ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಇದರ ಜೊತೆಗೆ KCA ಒಂದು ಆರ್ಗನೈಸ್ಗೆ ಇಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳನ್ನು ಹಾಗೇನೆ ಸರ್ಕಾರವನ್ನು ಸಂಪರ್ಕ ಮಾಡಿದಂತಹ KCA ಕಾರ್ಯದರ್ಶಿ ಶಂಕರ್ ಹಾಗೇನೆ ಖಜಾಂಚಿ ಅವರು ಕೂಡ ಈಗ ಜಯರಾಮನ್ ಅವರು ಕೂಡ ಅಬ್ಸ್ಕಾಂಡ್ ಆಗಿರುವಂಥದ್ದು. ಹಾಗೆಯೇ ಈ RCBಯ ವೈಸ್ ಪ್ರೆಸಿಡೆಂಟ್ ರಾಜೇಶ್ ಮೆನನ್ ಕೂಡ ಈಗ ಅಬ್ಸ್ಕಾಂಡ್ ಆಗಿರುವಂಥದ್ದು. ಈಗಾಗಲೇ ನಿನ್ನೆ ರಾತ್ರಿ ಕೂಡ ಅವರ ಮನೆಯಲ್ಲಿ ಸರ್ಚನ್ನು ಮಾಡಲಾಗಿದೆ, ಎಲ್ಲೂ ಕೂಡ ಅವರು ಸಿಗ್ತಾ ಇಲ್ಲ. ಹಾಗಾಗಿ ಅವರನ್ನು ಪತ್ತೆ ಹಚ್ಚುವಂಥ ಕಾರ್ಯ ಪ್ರತ್ಯೇಕ ತಂಡ ರಚನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಪತ್ತೆ ಹಚ್ಚುವಂಥ ಕಾರ್ಯ ಕೂಡ ಆಗ್ತಾ ಇರುವಂಥದ್ದು. ಗಣೇಶ್, ಈಗ ಇವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗತ್ತೆ, ಎಷ್ಟೊತ್ತಿಗೆ ಹಾಜರುಪಡಿಸ್ತಾರೆ, ಅಲ್ಲಿನ ಬೆಳವಣಿಗೆಗಳು ಏನಾಗಬಹುದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಿಗೆ ಅಂತ? ಖಂಡಿತವಾಗಲೂ ಈಗ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಾದ ನಂತರ ಅವರಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಪ್ರಕರಣದ ಸಂಪೂರ್ಣ ವಿವರಣೆ ನೀಡ್ತಾರೆ. ಚರ್ಚೆಗಳ ವಾದ ಮತ್ತು ಪ್ರತಿವಾದಗಳಾಗ್ತದೆ. ಅದಾದ ಮೇಲೆ ಯಾವ ರೀತಿಯಲ್ಲಿ ಸೆಕ್ಷನ್ಗಳು ಹಾಕಲಾಗಿದೆ, ಕ್ರಮಗಳು ಯಾವ ರೀತಿ ಆಗಬೇಕು, ಇದು ನೆಗ್ಲಿಜೆನ್ಸಿನ ಅಥವಾ ಯಾವುದೇ
ಪ್ಲ್ಯಾನ್ಡ್ ಇಲ್ಲದೆ ಆಗಿರುವಂಥ ಇವೆಂಟ ಹೇಗೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಪಡ್ಕೊಂಡು ಅವರನ್ನು ಜುಡಿಷಿಯಲ್ JC ಕೊಡೋದು ಅಥವಾ ಮತ್ತೆ ವಿಚಾರಣೆಗೆ ಅಥವಾ ಪೊಲೀಸರ ಸುಪರ್ದಿಗೆ ಆರೋಪಿತರನ್ನು ಕೊಡ್ತಾರೆ ಅನ್ನೋದು ಕೂಡ ನ್ಯಾಯಾಧೀಶರ ಮುಂದೆ ತಿಳಿಯಲಿದೆ. ಹಾಗಾಗಿ ಮುಖ್ಯವಾಗಿ ಇನ್ನು ಕೆಲವೇ ಗಂಟೆಗಳಲ್ಲಿ ಆ ಪ್ರಕ್ರಿಯೆಗಳು ಕೂಡ ಆಗಲಿದೆ. ಯಾಕೆಂದರೆ ಆರೋಪಿತರನ್ನು ಪ್ರಮುಖವಾಗಿ ಈಗಾಗಲೇ ಪ್ರಕರಣ ಸಂಬಂಧಪಟ್ಟಂತೆ CID ತನಿಖೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದು ಆರೋಪಿತರನ್ನು CID ಅಧಿಕಾರಿಗಳು ವಶಕ್ಕೆ ನೀಡುವಂಥ ಸಾಧ್ಯತೆಗಳು ಇರ್ಬೋದು. ಇಲ್ಲದಿದ್ದರೆ ನೇರವಾಗಿ ನ್ಯಾಯಾಧೀಶರ ಮುಂದೆ ಒಳಪಡಿಸಿದ್ರೆ ಈ ಥರದ ಪ್ರಕ್ರಿಯೆಗಳಾಗುತ್ತೆ. ಅಂದರೆ ಮುಂದೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸೋದು ಅಥವಾ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರ ವಶಕ್ಕೆ ನೀಡ್ತಾರೆ ಅನ್ನುವಂಥದ್ದು ಕೂಡ ಮುಂದೆ ಕೆಲವೇ ಹೊತ್ತಿನಲ್ಲಿ ಅದು ಕೂಡ ತಿಳಿಯಲಿದೆ. ಫೈನ್, ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ. ಸೈಡ್ ಬರೋಣ